ಇರ್ಬೋದು. ಕೆಲವರಿಗೆ ಡಿಪ್ರೆಷನ್ನಿಂದ ಕೂಡ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಡಿಪ್ರೆಷನ್ನಲ್ಲಿ ಅವ್ರಿಗೆ ಮನಸ್ಥಿತಿ ಹೇಗಿರುತ್ತೆ ಅಂತಂದರೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅಂದರೆ ತುಂಬ ಜಂಕ್ ಫುಡ್ಸ್ ತಿನ್ನುವಂಥದ್ದು, ಫಾಸ್ಟ್ ಫುಡ್ಡಲ್ಲಿ ತಿನ್ನುವಂಥದ್ದು, ಸ್ವೀಟ್ಸ್ ತುಂಬ ಇಷ್ಟಪಡ್ತಾರೆ. ಅಂದರೆ ಆ ಒಂದು ಡಿಪ್ರೆಷನ್ನಿಂದ ಅವರು ಏನೋ ಒಂದು ಮೈಂಡ್ ಚೇಂಜ್ ಮಾಡ್ಕೋಬೇಕು ಅಂತ ಕ್ರೇವಿಂಗ್ಸನ್ನು ಜಾಸ್ತಿ ಮಾಡ್ಕೊಳ್ತಾರೆ. ಕೆಲವೊಂದು ಸಲ ಏನಾಗುತ್ತೆ, ನೆಗೆಟಿವ್ ಇಮೋಷನ್ಸ್ ಜಾಸ್ತಿ ಆದಾಗ, ನಿಮ್ಗೆ ಯಾರ ಮೇಲೋ ತುಂಬ ಕೋಪ ಇದೆ, ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ನೀವೇನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಂತಂದಾಗ ಅಂಥ ಒಂದು ನೆಗೆಟಿವ್ ಇಮೋಷನ್ಸಿಂದ ಕೂಡ ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಂಥ ವೆಯ್ಟ್ ಗೇನನ್ನು ಕಡಿಮೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಒಂದು ಸ್ವಿಚ್ ಬೋರ್ಡ್ ನಿಮಗೆ ಹೆಲ್ಪ್ ಮಾಡುತ್ತೆ. ಖಂಡಿತ ಒಂದು ಶ್ರದ್ಧೆಯಿಂದ ಮಾಡಿ, ನಂಬಿಕೆಯಿಂದ ಮಾಡಿ, ಖಂಡಿತ ಒಂದು ಒಳ್ಳೆಯ ರಿಸಲ್ಟ್